ಮತ್ತೆ ಸೀಟ್ ಲೆಕ್ಕ ತೆಗಿತಾರೆ ನಮ್ ಕಡೆ. ಉಡುಪಿ ಸೈಡ್ ಇದಕ್ಕಿಂತ ಸೀಟಿಗಿಂತ 200 ರೂಪಾಯಿ 300 ರೂಪಾಯಿನ ಕಡಿಮೆ ಉಡುಪಿ ರಿಜಿಸ್ಟ್ರೇಷನ್ ಗಾಡಿಗೆ. ಟ್ಯಾಕ್ಸ್ ಸ್ವಲ್ಪ ಕಡಿಮೆ. ಕಡಿಮೆ. ಏನಕ್ಕೆ ಸರ್ ಹಾಗೆ? ಈಗ ಫಸ್ಟ್ ಗೇರ್ ಅಲ್ಲ, ಹಾ. ಫಸ್ಟ್ ಈಗ ಟಾಟಾ ಗಾಡಿಯಲ್ಲೆಲ್ಲ ಈಗ ನಾವು ಫಸ್ಟ್ ಗೇರ್ ಹಾಕಿ ತೆಗಿತೇವೆ. ಹಾ. ಇಲ್ಲ ಸೆಕೆಂಡ್ ಗೇರ್ ಸಹ ಬಂದ್ರು ಬರ್ತದೆ ಗಾಡಿ. ಓ, ಫಸ್ಟ್ ಇಂದ ಮೂವ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಇಲ್ಲ, ಸೆಕೆಂಡ್ ಗೇರ್ ಸಹ ಇಳಿತದೆ. ಕಂಪನಿ ಬಾಡಿ ಬರುತ್ತೆ. ಆಗ ಇದು ಖಾಲಿ ಚೆಸ್ ತಕೊಂಡು ಎಲ್ಲ ಬಾಡಿ ಕಟ್ತಾರಲ್ಲ. ಈಗ ನಮ್ದು ತ್ರಾಸಿ ಬಾಡಿ ಎಲ್ಲ ಉಂಟು, ವಿನಾಯಕ. ವಿನಾಯಕ. ಆಗಿದ್ದು ಬೆಂಗಳೂರದ್ದು SRM ಅಂದ್ರೆ ನೆಕ್ಸ್ಟ್ ಸೇಲ್ ಮಾಡೋದಾಗಿದ್ರೆ ಹಿಸ್ಟ್ರಿ ತೆಗೆದು ನೋಡಿ ಅಂತ ಹೇಳಿದ್ರೆ ಆಯ್ತಲ್ಲ. ಈಗ ತೋರಿಸ್ಬೇಕಂತ ಎಂತಿಲ್ಲ, ಶೋರೂಮ್ ಅಲ್ಲಿ ಎಲ್ಲ ಹಿಸ್ಟ್ರಿ ಇರ್ತದೆ. ಹೊಸದು ಕ್ಲಚ್ ಆಗ್ಲಿಕ್ಕೆ ಶೋರೂಮ್ ಅಲ್ಲಿ ಹಾಕಿ ಬಂದ ಹಾಗೆ ಒಂದು ರೀಸೇಲಿಗೂ ವ್ಯಾಲ್ಯೂ ಇರುತ್ತೆ. ಮೈಲೇಜ್ ಎಲ್ಲ ಕಮ್ಮಿ ಇದ್ರು ಸಹ ಎಂತಕ್ಕೆ ಈ ಸ್ವರಾಜ್ ಮಜ್ದಾನೆ ಆಯ್ಕೆ ಮಾಡ್ತಾರೆ ಜನ. ಸ್ವರಾಜ್ ಮಜ್ದಾ ಅದೇ ಹೇಳ್ದಾಗೆ ಅದು ಗೂಡ್ಸ್ ಚೆಸ್ ಬೇರೆನೆ, ಮಿನಿ ಬಸ್ ಚೆಸ್ ಬೇರೆ ಬೇರೆ. ಇದು ಗೂಡ್ಸ್ ಚೆಸ್ ಇದು. ಹಾಗೆ ಹೇಳ್ತಾರೆ, ಗೊತ್ತಿಲ್ಲ ಮತ್ತೆ ನನ್ಗೆ ಕರೆಕ್ಟ್. ಅಂದ್ರೆ ಕ್ಲಚ್ ಇದು ಟೈಟ್ ಉಂಟಲ್ಲ, ಹೇಳ್ತಿದ್ದೆ ಅದು ಕ್ಲಚ್ ಇದ್ರದ್ದು ಬಾರಿ ಹಾರ್ಡ್. ನಮ್ದು ಇನ್ನೊಂದು ಗಾಡಿದ್ದು ಕ್ಲಚ್ ತುಂಬಾ ಸ್ಮೂತ್ ಉಂಟು, ಅದು ಸಹ SML. ಈಗ ಯೂಟ್ಯೂಬ್ ಅಲ್ಲೆಲ್ಲ ಬಂದು ಅದೊಂದು ಒಳ್ಳೇದು ನಮ್ಗೆ ಡ್ರೈವರ್ನವರಿಗೆಲ್ಲ ಮೆಚ್ಚೆ ಸಿಗುತ್ತೆ ಎಲ್ಲರಿಗೆ ಸಹ. ಇದೊಂದು ಒಳ್ಳೆ ಕೆಲಸ ಮಾತ್ರ ನಿಜವಾಗಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಚೇತನ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ದು ಮಂಗಳೂರು ಹತ್ರ ಕಟೀಲ್ ಕಿನಿವಲ್ಲಿ ಇದ್ದು ಗಾಡಿ. ಓ, ಮಂಗಳೂರು ಕಟೀಲೇಶ್ವರಿ ದೇವಸ್ಥಾನ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಅಷ್ಟೇ. 2-3 ಕಿಲೋಮೀಟರ್ ಮುಂದೆ ಅದು ಮೂರ್ಗಾರಿ ಜಂಕ್ಷನ್ ಅಂತ ಉಂಟು ಕಿನಿವಲ್ಲಿ, ಅಲ್ಲಿ ಗಾಡಿ. ನಿಮ್ಮ ಲೋಕಲ್ ಅಲ್ಲಿ? ಲೋಕಲ್ ಅಲ್ಲಿ. ನನ್ಗೆ ಅದೇ ಕಟೀಲಿಂದ ನಂದು ಮನೆ ಕಟೀಲ್, ಒಂದು 3 ಕಿಲೋಮೀಟರ್ ಆಗುತ್ತೆ ಗಾಡಿ. ನಿಮ್ಗೆ ಹಾಗಿದ್ರೆ ಬಾರಿ ಸಮೀಪ. ನಮ್ಗೆ ಸಮೀಪ ತುಂಬಾ. ಅದಕ್ಕೆ ಮತ್ತೆ ಗಾಡಿ ಎಲ್ಲ ನಮ್ಗೆ ಮನೆಯಲ್ಲೇ ಕೊಡ್ತಾರೆ ಗಾಡಿ ಇಡ್ಲಿಕ್ಕೆಲ್ಲ. ನಾನು ಬರುವಾಗ ಸ್ವಲ್ಪ ಕೆಲವೊಮ್ಮೆ ನೈಟ್ ಲೇಟ್ ಆದ್ರೆ ಎಲ್ಲ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಕೊಡ್ತಾರೆ. ಮತ್ತೆ ಮನೇಲಿ ಇಡ್ಲಿಕ್ಕೆ ಹೇಳಿದ್ದಾರೆ, ಅಂದ್ರೆ ಸ್ಪೇಸ್ ಎಲ್ಲ ಇಲ್ಲ ಗಾಡಿ ಇಡ್ಲಿಕ್ಕೆ. ಹಾಗೆ ಅಲ್ಲಿ ಮೂರ್ಗಾರಿ ಜಂಕ್ಷನ್ ಅಲ್ಲಿ. ಹಾಗೆ ಓನರ್ ಮನೆ ಹತ್ರ. ಓನರ್ ಮನೆ ಹತ್ರ. ಎಷ್ಟು ಗಾಡಿ ಇದೆ ಸರ್ ಇವರ ಹತ್ರ? ನಮ್ದು 3 ಮಿನಿ ಬಸ್ ಉಂಟು, 2 AC, 1 ನಾನ್ AC, ಮತ್ತೆ 2 ಮಜ್ದಾ, 1 ಈಚಾರ್. ಮಜ್ದಾ, 1 ಈಚಾರ್. 2 ಮಜ್ದಾ, 2 ಮಜ್ದಾ, 1 ಈಚಾರ್. SML ಅಲ್ವಾ? 2 SML. ಓಕೆ. ಕಂಪನಿ ಬಾಡಿನಾ? ಇಲ್ಲ, ಇದು ಕಂಪನಿ ಅಲ್ಲ, ಇದು SRM ಬಾಡಿ, ಬೆಂಗಳೂರು. ಅಂದ್ರೆ ಅವ್ರದ್ದು ಒಂದು ಕಂಪನಿ ಬಾಡಿ. ಹೌದೌದು. ಇದು ಸ್ವರಾಜ್ ಮಜ್ದಾದ್ದು ಕಂಪನಿ ಬಾಡಿ ಅಲ್ಲ. ಕಂಪನಿ ಬಾಡಿನೂ ಬರುತ್ತಲ್ವಾ? ಕಂಪನಿ ಬಾಡಿ ಬರುತ್ತೆ. ಆಗ ಇದು ಖಾಲಿ ಚೆಸ್ ತಕೊಂಡು ಎಲ್ಲ ಬಾಡಿ ಕಟ್ತಾರಲ್ಲ. ಈಗ ನಮ್ದು ತ್ರಾಸಿ ಬಾಡಿ ಎಲ್ಲ ಉಂಟು, ವಿನಾಯಕ. ಹಾಗಿದ್ದು ಬೆಂಗಳೂರದ್ದು SRM. ಇದು ಕಂಪನಿ ಬಾಡಿನೂ ಬರುತ್ತೆ. ಕಂಪನಿ ಬಾಡಿನೂ ಬರುತ್ತೆ. ಗೋವಾ ಏರ್ಪೋರ್ಟ್ ಅಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅದೇ ಈ ಕಡೆ ಎಲ್ಲ ಕಂಪನಿ ಬಾಡಿ ಯೂಸ್ ಮಾಡ್ತಾರೆ. ಹೌದು. ನಮ್ ಕಡೆ ಇಲ್ಲ, ಕಡಿಮೆ. ಹಾಗೆ ಅದು ಪಾರ್ಟಿ ಎಲ್ಲ ಕೇಳುದಿಲ್ಲ. ಹೌದು, ಅದು ಒಳಗಡೆ ಮಾಡಿಫಿಕೇಶನ್ ಎಂತ ಸಹ ಇರಲ್ಲ. ಇಲ್ಲ ಎಂತ ಇರುದಿಲ್ಲ. ಜಸ್ಟ್ ಅವ್ರದ್ದೇ ಎಂತ ಸೀಟ್ ಮತ್ತೆ ಅದೆಲ್ಲ ಸಿಂಪಲ್ ಇರ್ತದೆ. ಹೌದು, ಸಿಂಪಲ್ ಇರುತ್ತೆ. ಅದು ಒಳಗಡೆ ರೂಪಿಂಗ್ ಎಲ್ಲ ಎಂತ ಇರುದಿಲ್ಲ. ಹೌದು, ಏರ್ಪೋರ್ಟ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದಲ್ಲ. ಏರ್ಪೋರ್ಟ್ ಅಂದ್ರೆ ಅವರಿಗೆ ಕಸ್ಟಮರ್ ಗೆ ಡ್ಯಾನ್ಸ್ ಅದೆಲ್ಲ ಎಂತ ಇರುದಿಲ್ಲ. ಡೀಸೆಂಟ್ ಕಸ್ಟಮರ್ ಇರ್ತಾರೆ. ಏರ್ಪೋರ್ಟ್ ಪಿಕಪ್ ಮಾಡಿ ಸೀದಾ ರೂಮ್ ಡ್ರಾಪ್ ಆಗಿರ್ತದೆ ಪಾರ್ಟಿ. ನಮ್ದು ಆಗಲ್ಲ. ನಮ್ದು ಇದು ಕಾಲೇಜ್ ಟ್ರಿಪ್ ಎಂತ ಹೇಳಿಕ್ ಆಗುದಿಲ್ಲ. ಎಲ್ಲ ಹೋಗ್ತೇವೆ. ಅವಾಗ ಕೇಳ್ತಾರೆ. ಈಗ ಪ್ರತಿಯೊಂದು ಬಾಡಿಗೆಗೆ ಸಹ ಗಾಡಿದ್ದು ಇಂಟೀರಿಯರ್, ಗಾಡಿದ್ದು ಫೋಟೋ, ಡ್ರೈವರ್ ನಂಬರ್ ಅದು ನೋಡಿನೇ ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿ ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಹೌದು. ಇಲ್ಲಿಂದ ಲೋಕಲ್ ಆದ್ರೂ ಸಹ ಪರವಾಗಿಲ್ಲ, ಅದೇ ಎಲ್ಲ ಕೇಳ್ತಾರೆ ಗಾಡಿದ ಫೋಟೋ ಎಲ್ಲ. ಹೌದು, ಎಂಟರ್ಟೈನ್ಮೆಂಟ್ ಕೇಳ್ತಾರೆ ಜನ. ಮೇನ್. ಹೌದು, ಟಿವಿ, ಲೈಟ್ ಎಲ್ಲ ಪ್ರತಿಯೊಂದು ಇರ್ಬೇಕು. ಈಗ ಮತ್ತೆ ಇದು ನಾವು ತರುವಾಗ ಒಂದು 60-70 ಸಾವಿರ ರನ್ ಆಗಿತ್ತು ಅಷ್ಟೇ. ಜಾಸ್ತಿ ಅಂತ ರನ್ ಆಗ್ಲಿಲ್ಲ. 16 ಮಾಡಲ್ ಗಾಡಿ. 16 ಮಾಡೆಲ್ ಗಾಡಿ. ನಮ್ಗೆ ಬಂದ್ಮೇಲೆ ತುಂಬಾ ರನ್ ಆಯ್ತು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ನಿಮ್ಮ ಹತ್ರ ಬಂದ್ಮೇಲೆ? ನಮ್ಮ ಹತ್ರ ಬಂದ್ಮೇಲೆ ಒಂದು 2-3 ತನಕ ರನ್ ಆಯ್ತು ಏನೋ ಅಂತ. 2 ಲಕ್ಷ. ಹಾಗೆ. ಅಂದ್ರೆ ನಾವು ಪ್ಯಾಕೇಜ್ ಓಡಿಸ್ತೇವೆ. ಹೌದು, ಹಾಗೆ. ಲಾಂಗ್ ಅಲ್ಲಿ ಓಡಿಸ್ತೀರಾ? ಲಾಂಗ್ ಎಲ್ಲ ಓಡಿಸ್ತೇವೆ. ಸರ್, ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ನಿಮ್ಮ ಹತ್ರ? ನಮ್ದು ಹತ್ರ ಬಂದು ಒಂದು 5 ವರ್ಷ ಆಗಿರ್ಬೋದು. ಅಂದ್ರೆ ನಿಮ್ಮ ಹತ್ರ ಬಂದು 5 ವರ್ಷ ಆಯ್ತು ಇವಾಗ.
ಅಂದ್ರೆ 16 ಮಾಡಲ್ ಗಾಡಿ ತಗೊಳೋದೆಲ್ಲ ಸ್ವಲ್ಪ ನಾನು ಇದರಲ್ಲಿ ಸ್ವಲ್ಪ ಕಡಿಮೆ ಡ್ಯೂಟಿ ಈಗ ಅಂತ ಸ್ವಲ್ಪ 1 ವರ್ಷದಿಂದ ಕಂಟಿನ್ಯೂ ಡ್ಯೂಟಿ ಮಾಡ್ತಿದ್ದೇನೆ ಹಾಗೆ. ಕಂಟಿನ್ಯೂ ಇವಾಗ ಸದ್ಯಕ್ಕೆ ಬಂದರು ಹಾ. ಹಾಗೆ. ಅಂದ್ರೆ ಇದರಲ್ಲಿ ಮೊದಲು ಇನ್ನೊಬ್ಬರು ಡ್ರೈವರ್ ಇದ್ದಾರೆ, ಅವರಿಗೆ ಈಚಾರಲ್ಲಿ ಇದ್ದಾರೆ. ಅವರು ಹಾ. ಎಲ್ಲ ಸಹ ಇದು ಸೇಮ್ ಕೆಪಾಸಿಟಿ ಅಲ್ವಾ ನಿಮ್ದು? 21 ಸೀಟ್ ಎಲ್ಲ ಎಲ್ಲ 3 ಗಾಡಿ ಸಹ. ಇಲ್ಲಿ ಎಲ್ಲ ಟ್ಯಾಕ್ಸ್ ಎಲ್ಲ ತುಂಬಾ ಭಯಂಕರ ಉಂಟಲ್ಲ ಹಾಗೆ. ಹೌದಾ? ಕರ್ನಾಟಕದ ಇದಕ್ಕೆ 17,000 ಬರ್ತದೆ 3 ತಿಂಗಳಿಗೆ. ಇದಕ್ಕೆ ವಾಟರ್ ಟ್ಯಾಕ್ಸ್ ಹಾ 18,000. 17 ಬರ್ತದೆ. 17. 3 ತಿಂಗಳಿಗೆ. ಮತ್ತೆ ಸೀಟ್ ಲೆಕ್ಕ ತೆಗಿತಾರೆ ನಮ್ ಕಡೆ. ಉಡುಪಿ ಸೈಡ್ ಇದಕ್ಕಿಂತ ಸೀಟಿಗಿಂತ 200 ರೂಪಾಯಿ 300 ರೂಪಾಯಿ ಕಡಿಮೆ ಉಡುಪಿ ರಿಜಿಸ್ಟ್ರೇಷನ್ ಗಾಡಿಗೆ. ಟ್ಯಾಕ್ಸ್ ಸ್ವಲ್ಪ ಕಡಿಮೆ. ಕಡಿಮೆ. ಏನಕ್ಕೆ ಸರ್ ಹಾಗೆ? ಅದು ಗೊತ್ತಿಲ್ಲ, ಅದು ಕೆಲವೊಂದೊಂದು RTO ಆಗಿರ್ತದೆ. ಈಗ ಕೇರಳಕ್ಕೆ ಹೋದ್ರೆ ಅದು ಅವ್ರಿಗೆ ಯಾವಾಗ ಗಾಡಿ ತೆಗಿತಾರೆ ಆಗೆಲ್ಲ ಟ್ಯಾಕ್ಸ್ ಕಟ್ಲಿಕ್ಕೆ ಇರ್ತದೆ ಹಾಗೆ. ನಮ್ದು ಇದು ಗಾಡಿ ಓಡದೇ ಇರ್ಲಿ, 3 ತಿಂಗಳಿಗೆ 17,000 ಕಟ್ಟಲೇಬೇಕು. ಕಟ್ಟಲೆ. ಇಲ್ಲಾಂದ್ರೆ ಗಾಡಿ ಸರೆಂಡರ್ ಮಾಡಿ ಇಡ್ಬೇಕು. ಅವರು ಇರೋರೆಲ್ಲ ಬಂದವರು ನೋಡಿ ಹೋಗ್ತಾರೆ. ಇಲ್ಲಿ ಮತ್ತೆ ಸರೆಂಡರ್ ತೆಗೆಯುವಾಗ್ಲೂ ಸಹ ಅವ್ರು ಬರ್ತಾರೆ ಗಾಡಿ ಹೇಗೆ ಉಂಟು ಹಾಗೆಲ್ಲ. ಅದಕ್ಕೆ ಇಲ್ಲಿ ಸರೆಂಡರ್ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದು, ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಅದು ಸಹ ಡಬಲ್ ಹೋಗ್ತದೆ. ಬಂದ್ರೆ ಲೋಕಲ್ ಎಲ್ಲ ಬರ್ತದಲ್ಲ, ಈಗ ಸರೆಂಡರ್ ಎಲ್ಲ ಮಾಡುದಿಲ್ಲ ಹಾಗೆ. ಸರ್ ಇದು SML ಗಾಡಿ ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ ಮಜಾ ಆಗ್ತದೆ. ನಮ್ದು ಅಂದ್ರೆ ಸ್ವಲ್ಪ ದೊಡ್ಡ ಕ್ಲಚ್ ಇದು. ದೊಡ್ಡ ಕ್ಲಚ್ ಅಂದ್ರೆ ಯಾವ ತರ ಸರ್? ಅಂದ್ರೆ ಫಸ್ಟ್ ಗೇರ್ ಹಾಕ್ಬೇಕಂತಿಲ್ಲ, ಸೆಕೆಂಡ್ ಸಹ ಹಾಕಿದ್ರು ಸಹ ಬರ್ತದೆ ಇಲ್ಲಿಂದ ಸಹ ಹಾಗೆ. ಈ ಗಾಡಿ ಆನ್ ಮಾಡಿದ ತಕ್ಷಣ ಈಗ ಇದು ಫಸ್ಟ್ ಗೇರ್ ಅಲ್ಲ, ಫಸ್ಟ್ ಇದು ಟಾಟಾ ಗಾಡಿಯಲ್ಲೆಲ್ಲ ಈಗ ನಾವು ಫಸ್ಟ್ ಗೇರ್ ಹಾಕಿ ತೆಗಿತೇವೆ. ಇಲ್ಲ ಸೆಕೆಂಡ್ ಗೇರ್ ಸಹ ಬಂದ್ರು ಬರ್ತದೆ ಗಾಡಿ. ಫಸ್ಟ್ ಇಂದ ಮೂವ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಇಲ್ಲ, ಸೆಕೆಂಡ್ ಗೇರ್ ಸಹ ಇಳಿತದೆ. ಮತ್ತೆ ಇದಕ್ಕೆ ಎಲ್ಲ AC ಎಲ್ಲ ಹಾಕ್ಬೋದು, ಡಬಲ್ ಇಂಜಿನ್ ಮಾಡ್ಬೋದು ಇದಕ್ಕೆ. ಡಬಲ್ ಇಂಜಿನ್ ಯಾವ ತರ ಸರ್? ಸ್ವಲ್ಪ ಅಂದ್ರೆ ಅದೇ ನಮ್ಗೀಗ ಟಾಟಾಕ್ಕೆಲ್ಲ ಆದ್ರೆ ಇದು ಎಕ್ಸ್ಟ್ರಾ ಇಂಜಿನ್ ಸೇರ್ಸಿಕಾದ್ರೆ ಅಂದ್ರೆ ಬೇರೆ ಇಂಜಿನ್ ಇಡ್ಬೇಕು ಬ್ಯಾಕ್ ಸೈಡ್ ಅಲ್ಲಿ. ಬ್ಯಾಕ್ ಸೈಡ್ ಅಲ್ಲಿ AC ಗೆ. ಇದಕ್ಕಾದ್ರೆ ಇಂಜಿನ್ ಪಂಪ್ ಅದು ಬರ್ತದಲ್ಲ ಕಂಪ್ರೆಸರ್, ಅದು ಸ್ಪೇಸ್ ಇರ್ತದೆ, ಅದಕ್ಕೆ ಹಾಕಿ ಇದಕ್ಕೆ ಹಾಗೇನೆ ಮಾಡಿದ್ದು. ಹಾಗೆ. ಇದು ಸ್ಟಾರ್ಟಿಂಗ್ ಅಲ್ಲಿ ನಾನ್ AC ಗಾಡಿ ಇತ್ತು. ಮತ್ತೆ ಅಲ್ಲಿ ಮಂಗಳೂರಲ್ಲಿ ಬಾಡಿ ಸ್ವಲ್ಪ ಕಟ್ ಮಾಡಿ ಎಲ್ಲ AC ಮಾಡಿದ್ದು. ಹಾಗೆ. ಎಷ್ಟು ಖರ್ಚು ಬರುತ್ತೆ ಸರ್ ಅದು AC ಗೆಲ್ಲ ಸೇರಿ ಒಂದು ಟೋಟಲ್ 2 ಲಕ್ಷ ಆಗ್ತದಂತ, 2.5. ಅಂದ್ರೆ ಮೇಲ್ಗಡೆ ಕೂಲಿಂಗ್ ಗೆ ಅದೇ G-Tech ಕಂಪನಿ ಹಾಕಿದ್ದು ಮೇಲ್ಗಡೆ. ಅದ್ರಲ್ಲೂ ತುಂಬಾ ವೆರೈಟೀಸ್ ಇದೆ. ವೆರೈಟೀಸ್ ಇದೆ. ಇದು ಒಳ್ಳೆ ಕಂಪನಿ G-Tech ಅಂತ. ಇಲ್ಲಿದೆಯಾ? ಇದು AC ದು ಕೂಲಿಂಗ್ ಇದು. AC ಇಲ್ಲಿದೆ. AC ಆಪರೇಟಿಂಗ್ ಮಾಡೋದು ಇಲ್ಲಿದೆ. ಅದು ನಾನ್ AC ಗಾಡಿ ಮಾಡ್ಬೋದು ಯಾವಾಗ ಬೇಕಿದ್ರೆ ಅವಾಗ. ಈಚರಿಗೆ ಮಸ್ದಾಕ್ಕೆಲ್ಲ ಆದ್ರೆ ನಿಮ್ದು ಇದೆಂತ ಡಬಲ್ ಇಂಜಿನ್ ಬೇಕು, ಅದೇ ಇಂಜಿನಿಗೆ ಇದು ಮಾಡ್ಲಿಕ್ಕೆ ಆಗ್ತದೆ, ಕಂಪ್ರೆಸರ್ ಹಾಕಿದ್ರೆ ಆಯ್ತು ಹಾಗೆ. ಟಾಟಾಕ್ಕೆಲ್ಲ ಆದ್ರೆ ಕೇಳುದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಹೆಚ್ಚಾಗಿ. ಅದಕ್ಕೆ ಮತ್ತೆ ಮಸ್ದ್ ಎಲ್ಲ ದೊಡ್ಡ ಇಂಜಿನ್. ಹೇಗೆಂದ್ರೆ ನಮ್ದು ಟೊಯೋಟಾ ಗಾಡಿ ಎಲ್ಲ ಉಂಟಲ್ಲ ಹಾಗೆ ಇದೆಲ್ಲ ಸುಮಾರು ವರ್ಷ ಇದು ಒಳ್ಳೆ ಕಿಲೋಮೀಟರ್ ಎಲ್ಲ ಬರ್ತದೆ. ರಿಲಯಬಿಲಿಟಿ ಚೆನ್ನಾಗಿರುತ್ತೆ. ಈಗ ಟೆಂಪರೇಚರ್ ಎಲ್ಲ ದೊಡ್ಡ ಇಂಜಿನ್ ಅಲ್ಲ, ಹೀಟಿಂಗ್ ಎಲ್ಲ ಕಡಿಮೆ. ಹಾಗೆ ಗಾಡಿ ಸೆಕ್ಷನ್ ಅಲ್ಲೆಲ್ಲ ಆರಾಮ್ಸೆ 3 ಗೇರ್ ಎಲ್ಲ ಬರ್ತದೆ. ಸ್ವಲ್ಪ ಜನ ಹೇಳ್ತಾರೆ ಸ್ವರಾಜ್ ಮಜ್ದಾಗೆ ಬ್ರೇಕ್ ಸ್ವಲ್ಪ ಕಡಿಮೆ ಅಂತ, ನಿಜಾನ? ಕಡಿಮೆ ಯಾಕೆಂತ ಇಲ್ಲ, ನಾವು ಓಡಿಸಿದ್ರೆ ನಾವಂದ್ರೆ 60-80 ಅಷ್ಟರಲ್ಲಿ ಓಡಿಸ್ತೇವೆ ಹೆಚ್ಚಾಗಿ. ಹಾಗಾಗಿ ನಮ್ಗೆ ಅಂತದ್ದು ಗೊತ್ತಾಗಿಲ್ಲ. ಮತ್ತೆ ಸ್ವಲ್ಪ ಘಾಟ್ ಸೆಕ್ಷನ್ ಬ್ರೇಕ್ ಕೊಟ್ಟುಕೊಂಡೆ ಬಂದ್ರೆ ಅದೇ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತೆ ಬ್ರೇಕ್ ಅಡ್ಜಸ್ಟ್ ಮಾಡುದು ಹೋಗಿ ಈ ಟ್ರಿಪ್ ಮೊನ್ನೆ ಬರುವಾಗ ಸ್ವಲ್ಪ ಬ್ರೇಕ್ ಕೊಟ್ಟು ಬಂದಿದ್ದೇನೆ, ಹಾಗಾಗಿ ಸ್ವಲ್ಪ ಕಡಿಮೆ ಉಂಟು ಈಗ. ಅಂದ್ರೆ ಅಡ್ಜಸ್ಟ್ ಮಾಡಿಲ್ಲ ಮೊನ್ನೆ ಸಹ ಬರುವಾಗ. ನಾಡಿದ್ದು ಸರ್ವಿಸ್ ಆಗಿ ಮಾಡುದು. ಪ್ರತಿ ಟ್ರಿಪ್ಗೂ ಸರ್ವಿಸ್ ಮಾಡುತ್ತೀರಾ? ಇಲ್ಲ ಹಾಗೆಲ್ಲ ಇದು ವಾಟರ್ ಸರ್ವಿಸ್ ಎಲ್ಲ ಮಾಡ್ತೇವೆ. ಮತ್ತೆ ಅದು ಸರ್ವಿಸ್ ಮಂಗಳೂರು ಡ್ರಾಪ್ ಆದ್ರೆ, ಈಗ ಲೇಟ್ ಡ್ರಾಪ್ ಆದ್ರೆ ಅಲ್ಲಿ ವಾಲ್ಟ್ ಆಗಿ ಮಂಗಳೂರಲ್ಲಿ ಕಂಪನಿಗೆ ಹೋಗಿ ಜಸ್ಟ್ ಒಂದು ಚೆಕಪ್ ಎಲ್ಲ ಮಾಡಿ ಬರ್ತೇವೆ. SML ಕಂಪನಿಗೆ ಹೋಗಿ ಪಡಿಲಲ್ಲಿ ಉಂಟು ಅಂದ್ರೆ ಶೋರೂಮ್ ಮೇಂಟೆನೆನ್ಸ್ ಮಾಡುದು. ಮತ್ತೆ ಲೋಕಲ್ ಎಲ್ಲ ಚಿಕ್ಕ ಪುಟ್ಟ ಕೆಲಸ ಇದ್ರೆ ನಮ್ದು ಅಲ್ಲಿ ಕಿಣಿಗಳಲ್ಲಿ ಮಾಡ್ತೇವೆ. ಅಲ್ಲೇ ದೊಡ್ಡ ಕೆಲಸ ಎಲ್ಲ ಇದ್ರೆ ಶೋರೂಮ್ ಹೋಗಿ ಹೋಗುದು ನಾವು. ಶೋರೂಮ್ ಹೋಗಿ ಮಾಡುದು. ಹೋಗುದು. ಅಂದ್ರೆ ನೆಕ್ಸ್ಟ್ ಸೇಲ್ ಮಾಡೋದಾಗಿದ್ರೆ ಹಿಸ್ಟ್ರಿ ತೆಗೆದು ನೋಡಿ ಅಂತ ಹೇಳಿದ್ರೆ ಆಯ್ತಲ್ಲ. ಈಗ ತೋರಿಸ್ಬೇಕಂತ ಎಂತಿಲ್ಲ, ಶೋರೂಮ್ ಎಲ್ಲ ಹಿಸ್ಟ್ರಿ ಇರ್ತದೆ. ಹೊಸದು ಕ್ಲಚ್ ಆಗ್ಲಿಕ್ಕೆ ಶೋರೂಮ್ ಅಲ್ಲಿ ಹಾಕಿ ಬಂದದ್ದು. ಒಂದು ರೀಸೇಲಿಗೂ ವ್ಯಾಲ್ಯೂ ಇರುತ್ತೆ. ವ್ಯಾಲ್ಯೂ ಇರುತ್ತೆ ನಮ್ಗೆ. ಅಂದ್ರೆ ಜಸ್ಟ್ ಫೋನ್ ಮಾಡಿ ಹೇಳ್ಬೋದು ನಮ್ದು ಗಾಡಿದೊಂದು ಹಿಸ್ಟ್ರಿ ಕಳಿಸಿ ಅಂದ್ರೆ ಕಳಿಸ್ತಾರೆ. ಹಾಗಾದ್ರೆ ಬೇಕಿದ್ರೆ ನೀವು ಕೇಳಿ ನೋಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ ಗಾಡಿಗೆ ಬಂದ ಗಾಡಿ ಹಾಗೆ ತೊಂದರೆ ಇರುದಿಲ್ಲ, ಕಿರಿಕಿರಿ ಇರುದಿಲ್ಲ. ನೆಕ್ಸ್ಟ್ ಗೆ ನಾವೀಗ ಸೇಲ್ ಮಾಡೋದು ಅಂದ್ರು ಆಗ ಎಂತ ತೊಂದರೆ ಇರುದಿಲ್ಲ. ಜಸ್ಟ್ ಹೇಳಿ ನೀವೇ ಕೇಳಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತಲ್ಲ. ನಾವೆಂತ ಎಕ್ಸ್ಪ್ಲೈನ್ ಎಲ್ಲ ಹೆಚ್ಚ ಮಾಡ್ಬೇಕಂತಿಲ್ಲ. ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳಿ ಕೆಲವೊಮ್ಮೆ ಗ್ಯಾರೇಜ್ ಅಲ್ಲಿ ಎಲ್ಲ ಸಿಗುದಿಲ್ಲ. ಶೋರೂಮ್ ಅಲ್ಲಿ ಆದ್ರೆ ಮೊದ್ಲೇ ಬುಕಿಂಗ್ ಮಾಡಿದ್ರೆ ಈಗ ನಮ್ಗೆ ನಾಡಿದ್ದು ರಾತ್ರಿ 1 ಗಂಟೆಗೆ 11 ಗಂಟೆಗೆಲ್ಲ ಡ್ರಾಪ್ ಆಗ್ತದೆ. ಎಂತೂ ಅಲ್ಲಿ ಇರ್ತೇವಲ್ಲ, ಹಾಗೆ ಅಲ್ಲಿ ಶೋರೂಮ್ ಅಲ್ಲಿ ಇಟ್ಟು ಮರುದಿನ ಕೆಲಸ ಮಾಡಿ ಮಧ್ಯಾಹ್ನ ಎಲ್ಲ ಹೊರಡ್ತೇವೆ. ಚೆಕಪ್ ಅಲ್ಲ ಜಸ್ಟ್. ಇವಾಗ ಸಹ ಬರುತ್ತಲ್ವಾ ಓಪನ್ ಚೇಸಿ?
ಓಪನ್ ಚೇಸಿ ಬರುತ್ತೆ. ಓಪನ್ ಚೇಸಿ ಬರುತ್ತೆ ಈಗ ಅಂದ್ರೆ 21 ಬರೋದಿಲ್ಲ, 25 ಬರುತ್ತೆ. 25 ಅದಕ್ಕೆ ಸಹ ಟ್ಯಾಕ್ಸ್ ಈಗ ಒಂದು 2-3 ಸಾವಿರ ಹೆಚ್ಚು ಅದಕ್ಕೆ. ಇದಕ್ಕಿಂತ. ಓಕೆ 21 ಕ್ಲೋಸ್ ಆಯ್ತಾ? ಕ್ಲೋಸ್ ಆಯ್ತು. ಅದಕ್ಕೆ ಈಗ ಇದಕ್ಕೆಲ್ಲ ಡಿಮ್ಯಾಂಡ್ ಜಾಸ್ತಿ ಆದದ್ದು 21 ಗೆ. ಅದು ಸರ್ 25 ಬೆಸ್ಟ್ ಅಲ್ವಾ? ಸ್ವಲ್ಪ ಜನ ಜಾಸ್ತಿ ಇಡ್ತಾರೆ. 25 ಇದ್ರೆ ಅದೇ 21 ಇದು ಸಹ ಅಡ್ಜಸ್ಟ್ ಮಾಡ್ಬೋದು, 33 ಇದು ಸಹ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ನಮ್ಗೆ ಇಲ್ಲಿ 21 ಹೆಚ್ಚಾಗಿ ಕೇಳಿದ್ದಾರೆ, ಹಾಗಾಗಿ ನಾವು 21 ಓಡಿಸುದು. ಹಾಗೆ 33 ಎಲ್ಲ ಅಂತ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ನೋಡ್ಬೇಕು, ಅದೊಂದು ಸೇಲ್ ಆದ್ರೆ ಇನ್ನೊಂದು ನೋಡುದು. ಒಂದು ಗಾಡಿ ಉಂಟು, ಅದೊಂದು ಸೇಲ್ ಆದ್ರೆ 33 ಕೇಳ್ಬೇಕು ದನಿ ಹತ್ರ. ಅವ್ರು ರೆಡಿ ಇದ್ದಾರೆ. ನಮ್ದು ಇನ್ನೊಂದು ಡ್ರೈವರ್ ಸ್ವಲ್ಪ ರೆಡಿ ಇಲ್ಲ, 33 ಬೇಡ, ಇದೇ ಸಾಕಂತ. ಹಾಗೆ ಸ್ವಲ್ಪ ಕಿರಿಕಿರಿ ಅಲ್ಲ ಅದೆಲ್ಲ, ಎಲ್ಲ ಪ್ಯಾಕೇಜ್ ಎಲ್ಲ ವಹಿಸ್ಬೇಕು, ಅದು ಟ್ಯಾಕ್ಸ್ ಎಲ್ಲ ಜಾಸ್ತಿ. ನಿಮ್ದೆಲ್ಲ ಪ್ಯಾಕೇಜ್ ಏನಾ? ಇಲ್ಲ ನಮ್ದು ಲೋಕಲ್ ಸಹ ಮಾಡ್ತೇವೆ, ಬುಕಿಂಗ್ ಬರುತ್ತೆ. ಮತ್ತೆ ನಮ್ಗೆ ಬೇರೆ ಗಾಡಿಯವರು ಹೋದವರೆಲ್ಲ ಪರಿಚಯ ಆಗ್ತಾರಲ್ಲ ಮಂಗಳೂರಲ್ಲಿ, ಅವರೆಲ್ಲ ಕೊಡ್ತಾರೆ. ಅವರು ಕೊಡ್ತಾ ಇರ್ತಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಅಂದ್ರೆ ಹೇಳಿರ್ತೇವೆ ನಾವು, ನಮ್ದು ಹೀಗೆ ಗಾಡಿ ಉಂಟು ಅಂತ. ನಿಮಗೆ ಬುಕಿಂಗ್ ಇದ್ದಾಗ ಅವರಿಗೂ ಕೊಡ್ತೀರಾ? ನಮ್ಗೆ ಇದ್ದಾಗ ಅವ್ರಿಗೆ ಕೊಡ್ತೀವಿ ನಾವು. ನಮ್ಗೆ ಅಂತ ದೊಡ್ಡ ಬುಕಿಂಗ್ ಅಂತ ಬರುದಿಲ್ಲ, ಕಡಿಮೆ ಬರ್ತದೆ. ಇಲ್ಲಿ ದೊಡ್ಡ ಬಾಡಿಗೆ ಬಂದ್ರೆ ಹಾಗೆ ಕೊಡ್ತೇವೆ ಅವರಿಗೆ. ನಮ್ಗೆ 2 ಸಹ ಬುಕಿಂಗ್ 3 ಸಹ ಬುಕಿಂಗ್ ಆಗಿ ಬೇರೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಇದ್ರೆ ಕೊಡ್ಬಿಡ್ತದೆ. ಇಲ್ಲಾಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಕೊಡ್ತಿರ್ತದೆ, ನೀವೇ ಮಾತಾಡಿ ಅಲ್ಲ, ಕಮಿಷನ್ ಅದೆಲ್ಲ ಅಂತ ನೋಡುದಿಲ್ಲ, ಅವರೇ ಮಾತಾಡ್ಲಿ. ಕಿರಿಕಿರಿ ಅಲ್ಲ ಅದು, ಟೈಮಿಂಗ್ ಹೋಗ್ಲಿಲ್ಲ ಅದು ನಾವು ಅವರ ನಮ್ಗೆ ಮಾಡುದು, ನಾವು ಅವರಿಗೆ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಹಾಗೆ ಎಲ್ಲ ಹೆಚ್ಚು ತಲೆ ಬಿಸಿ ಮಾಡ್ಲಿಕ್ಕೆ. ಸರ್ SML ಗಾಡಿಯಲ್ಲಿ ಪ್ರಾಬ್ಲಮ್ ಅಂತ ಬಂದ್ರೆ ಏನ್ ಬರುತ್ತೆ ಸರ್? ಪ್ರಾಬ್ಲಮ್ ಅಂದ್ರೆ ಇದೊಂದು ಸ್ವಲ್ಪ ದೊಡ್ಡ ಕ್ಲಚ್ ಇದು. ಅದಕ್ಕೆ ನಾವೀಗ ಟ್ರಾಫಿಕ್ ಅಲ್ಲೆಲ್ಲ ಕ್ಲಚ್ ಹೆಚ್ಚು ಕೊಟ್ಟಿಟ್ರೆ ಕಾಲು ಬೇಗ ನೋವು ಬರ್ತದೆ ಜಾಸ್ತಿ ಯೂಸ್ ಮಾಡಿದ್ರೆ. ಮತ್ತೆ ಇದು ನಮ್ದು ಮೊದ್ಲಿದ್ದ ಡ್ರೈವರ್ ಸ್ವಲ್ಪ ಆರಾಮ್ಸೆ ಓಡಿಸಿ ಈಗ 80 ಸ್ವಲ್ಪ ಹೋದ್ರೆ ಸ್ವಲ್ಪ ಡೀಸೆಲ್ ಕುಡಿತದೆ. ಹಾಗೆ ಇದು ಮೈಲೇಜ್ ಸ್ವಲ್ಪ ಕಡಿಮೆ. ಎಷ್ಟು ಬರುತ್ತೆ ಸರ್? ನನಗೆ ಈ ಟ್ರಿಪ್ ಅಲ್ಲಿ 6.4 ಏನೋ ಸಿಕ್ಕಿದೆ. 6.4. ಹಾಗೆ ಟಾಟಾ ಎಲ್ಲ 8 ಎಲ್ಲ ಸಿಗ್ತದೆ. ಟಾಟಾದಲ್ಲಿ 21 ಸೀಟರ್ಗೆ ಅದ್ರಲ್ಲೆಲ್ಲ ಒಳ್ಳೆ ಮೇಲೆ ಸಿಗ್ತದೆ. ಇದಂದ್ರೆ ಇನ್ನು ಸ್ವಲ್ಪ ದೊಡ್ಡದಲ್ಲ. ಇದರಲ್ಲಿ ಕಂಪನಿಯವರ ಲೆಕ್ಕದಲ್ಲಿ ಎಷ್ಟು 5 ಏನು ಕೊಡ್ತಾರಂತ. 5.5 ಏನು ಕೊಡ್ತಾರೆ. ಅದಕ್ಕಿಂತ ಒಳ್ಳೆ ಮೈಲೇಜ್ ಇದ್ರೆ ಒಳ್ಳೇದು. ಮೈಲೇಜ್ ಎಲ್ಲ ಕಮ್ಮಿ ಇದ್ರು ಸಹ ಎಂತಕ್ಕೆ ಈ ಸ್ವರಾಜ್ ಮಜ್ದಾನೆ ಆಯ್ಕೆ ಮಾಡ್ತಾರೆ ಜನ. ಸ್ವರಾಜ್ ಮಜ್ದಾ ಅದೇ ಹೇಳ್ದಾಗೆ, ಅದು ಕ್ರೆಸ್ಟ್ ನಾವು ಹೇಗೆ ಓಡಿಸ್ತೇವೆ ನೋಡಿ, ಸ್ವಲ್ಪ ರಿಲಯಬಿಲಿಟಿ, ಪ್ಯಾಸೆಂಜರ್ ಎಲ್ಲ ಇದು ಕಂಫರ್ಟಿಗೆ ಎಲ್ಲ ಇದು ಒಳ್ಳೇದಾಗ್ತದೆ, ಸ್ಮೂತ್. ಮತ್ತೆ ಇದು ಮೇನ್ ಇರೋದು ನಮ್ಗೆ ಗಾಡಿ ಸೆಕ್ಷನ್ ಅಲ್ಲಿ ಹೋಗುವಾಗ ಟೆಂಪರೇಚರ್ ಬರಬಾರ್ದಲ್ಲ ಹೆಚ್ಚಾಗಿ. ಇಲ್ಲಾಂದ್ರೆ ಟಾಟಾ ಗಾಡಿ ಎಲ್ಲ ಟೆಂಪರೇಚರ್ ಕಡಿಮೆ ಬರ್ತದೆ ಬೇಗ. ಇದ್ರಲ್ಲೆಲ್ಲ ಹಾಗೆಲ್ಲ ತೊಂದರೆ ಇಲ್ಲ, ಆ ತರದ ಇಲ್ಲ. ಹಾಗೆ ಆರಾಮ್ಸೆ ಹೋಗಿರ್ತದೆ, ಒಂದೇ ಗೇರ್ ಹಾಕಿ ಬಿಡುದು. ಇಲ್ಲಿವಾಗ ಸಹ ಹೋಗುವ ಸಹ ತರ್ಡಲ್ಲಿ ಹೋಗ್ತಿರ್ತದೆ. ಪಿಕಪ್ ಎಲ್ಲ ಚೆನ್ನಾಗಿದೆಯಾ? ಪಿಕಪ್ ಎಲ್ಲ ಚೆಲ್ಲ ಉಂಟು. ಪಿಕಪ್ ಎಲ್ಲ ಹಾಗೆ. ಇದು ಮೀಟರ್ ಎಲ್ಲ ಒಂದು ಓಲ್ಡ್ ಸಿಸ್ಟಮ್ ಅಲ್ಲಿ ಕೊಟ್ಟಿದಾರಲ್ವಾ? ಮೀಟರ್ ಮತ್ತೆ ಇದು ಸ್ಟೇರಿಂಗ್ ಎಲ್ಲ ನೀವು ಈಗ ಇದ್ರದ್ದೀಗ ನೀವು ಬಂದಿದೆ, ಮತ್ತೆ ಗೊತ್ತಿಲ್ಲ ಈಗ ಅಟ್ಟೆ ಎಲ್ಲ ಚೇಂಜ್ ಆಗಿದೆ. ಈಗ ಇದೆಲ್ಲ ಇವಾಗೆಲ್ಲ ಗಾಡಿ ಸುಮಾರು ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇದು 16-17 ಮಾಡಲ್ ತನಕ ಇದೇ ಸ್ಟೈಲ್ ಅಲ್ಲಿ ಇದ್ದದ್ದು ಮೀಟರ್ ಎಲ್ಲ. ಅದು ಟಾಟಾ ಗಾಡಿಯಲ್ಲೆಲ್ಲ ಮಾಡಲ್ ತಕ್ಕತ್ತಾಗಿ ಚೇಂಜ್ ಮಾಡ್ತಾರೆ, ಇದರಲ್ಲಿ ಮಾಡ್ಲಿಲ್ಲ. ಈ ಸರ್ತಿ ಮಾತ್ರ ಚೇಂಜ್ ಮಾಡಿದ್ದು ಬೇಸಿಕ್ಸ್ ಅಲ್ಲಿ. ಪಿಕಪ್ ಗೆ ಮತ್ತೆ ಬಸ್ಸಿಗೆ ಸೇಮ್ ಇಂಜಿನ್ ಬರುತ್ತಲ್ವಾ? ಅಂದ್ರೆ ಲಾರಿಗೆ ಮತ್ತೆ ಬಸ್ ಇಲ್ಲ, ಗೂಡ್ಸ್ ಚೆಸ್ ಬೇರೆನೆ, ಮಿನಿ ಬಸ್ ಚೆಸ್ ಬೇರೆ. ಇದು ಗೂಡ್ಸ್ ಚೆಸ್, ಇದು ಗೂಡ್ಸ್ ಹಾಗೆ ಹೇಳ್ತಾರೆ, ಗೊತ್ತಿಲ್ಲ ಮತ್ತೆ ನನ್ಗೆ ಕರೆಕ್ಟ್. ಅಂದ್ರೆ ಕ್ಲಚ್ ಇದು ಟೈಟ್ ಉಂಟಲ್ಲ, ಹೇಳ್ತಿದೆ ಅದು ಕ್ಲಚ್ ಇದ್ರದ್ದು ಬಾರಿ ಹಾರ್ಡ್. ನಮ್ದು ಇನ್ನೊಂದು ಗಾಡಿದ್ದು ಕ್ಲಚ್ ತುಂಬಾ ಸ್ಮೂತ್ ಉಂಟು, ಅದು ಸಹ SML. ಅದರದ್ದು ಕ್ಲಚ್ ಬಾರಿ ಸ್ಮೂತ್. ಅದಕ್ಕೆ ಹೇಳಿದ್ರು ಇದು ನಮ್ದು ಗೂಡ್ಸ್ ಚೆಸ್. ಹಾಗೆ ಗೂಡ್ಸ್ ಚೆಸ್ ಅಂದ್ರೆ ಈಗ ನಿಮ್ಗೆ ಒಳ್ಳೆ ಇದು ಕೊಟ್ಟಿರ್ತಾರಲ್ಲ, ಕ್ಲಚ್ ಎಲ್ಲ ದೊಡ್ಡದು ಕೊಡ್ತಾರೆ, ಹಾಗೆಲ್ಲ ಹೆವಿ ಇರುತ್ತೆ, ಹಾಗೆಲ್ಲ ಕೆಲಸ ಎಲ್ಲ ಕಡಿಮೆ ಬರ್ತದೆ ಅಂತ. ಹಾಗೆ ಎರಡು ಟೈಪ್ ಅಲ್ಲಿ ಚೆಸ್ ಮಾಡ್ತಾರೆ. ಒಂದು ಲಾರಿನೂ ಬರುತ್ತೆ, ಒಂದು ಲಾರಿ ಚೆಸ್, ಗೂಡ್ಸ್ ಚೆಸ್, ಮತ್ತೊಂದು ಪ್ಯಾಸೆಂಜರ್ ಚೆಸ್. ಹಾಗೆ ಇದರಲ್ಲಿ ಸುಸ್ತೆಲ್ಲ ಅಷ್ಟು ಇರುದಿಲ್ಲ. ಸುಸ್ತೆಲ್ಲ ಕಡಿಮೆ. ಗೇರ್ ಎಲ್ಲ ಕೇಳುದಿಲ್ಲ ಅಷ್ಟು ಬೇಗ, ಎಲ್ಲ ಸ್ಮೂತ್ ಗಾಡಿ, ಸ್ಮೂತ್. ಮತ್ತೆ ಇದು ಗೇರ್ ಕೇಳುದಿಲ್ಲ ಬೇಗ ನಿಮ್ಗೆ. ಪಿಕಪ್ ಎಲ್ಲ ಅಂದ್ರೆ ಕೆಲವು ಗಾಡಿ ಎಲ್ಲ ಸ್ವಲ್ಪ ಇದು ಎಕ್ಸ್ಪೈರ್ ಬಿಟ್ಟು ಸಹ ಗೇರ್ ಕೇಳ್ತದೆ. ಇದ್ರಲ್ಲೆಲ್ಲ ಹಾಗೆಲ್ಲ ಇಲ್ಲ. SML ನಾವು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೇನೆ, ಇದು ಮತ್ತೆ ಟಾಟಾ ಗಾಡಿ. ಅದಕ್ಕೆ ಇದೊಂದು ಸ್ವಲ್ಪ ಖುಷಿ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಏನಂತ ಹೇಳ್ತಾರೆ ಸರ್? ಇದು ಒಂದು ಒಳ್ಳೆ ಕೆಲಸ, ಎಲ್ಲ ಡ್ರೈವರ್ ಅನ್ನು ವಿಚಾರಿಸುದು, ಮತ್ತೆ ಗಾಡಿದೆಲ್ಲ ಎಲ್ಲರಿಗೆ ಸ್ವಲ್ಪ ಗೊತ್ತಾಗ್ತದೆ ಮಾಹಿತಿ ಎಲ್ಲ. ಎಲ್ಲರಿಗೆ ಗೊತ್ತಾಗ್ತದಲ್ಲ ಒಂದು ಗಾಡಿದ್ದ ಹೇಗೆ. ಕೆಲವೊಂದು ಪಾರ್ಟಿ ಎಲ್ಲ ಇರ್ತಾರಲ್ಲ, ಅವರಿಗೆ ಗೊತ್ತಾಗಿರುದಿಲ್ಲ. ಅವರೊಂದು ಕಾರನ್ನು ಓಡಿಸಿ ಮಿನಿ ಬಸ್ಸಿನಾಗಿ ಯೋಚನೆ ಮಾಡ್ತಾರೆ, ಒಂದು ಎಷ್ಟು ಬೇಗ ನಮ್ಗೆ ಮುಟ್ಟಬೇಕು. ಅದಕ್ಕಿಂತ ಇದ್ರಲ್ಲೆಲ್ಲ ನೋಡಿದ್ರೆ ಈಗ ಯೂಟ್ಯೂಬ್ ಅಲ್ಲೆಲ್ಲ ಬಂದು ಅದೊಂದು ಒಳ್ಳೇದು ನಮ್ಗೆ ಡ್ರೈವರ್ನವರಿಗೆಲ್ಲ ಮೆಚ್ಚೆ ಸಿಗುತ್ತೆ ಎಲ್ಲರಿಗೆ ಸಹ.
ಹೌದು. ಹಾಗೆ ಇದೊಂದು ಒಳ್ಳೆ ಕೆಲಸ ಮಾತ್ರ ನಿಜವಾಗಿ. ಓಕೆ ಸರ್, ಥ್ಯಾಂಕ್ ಯು ಸೋ Thank you. ಮಚ್ ಸರ್. ಸರಿ.